ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ದೇಶ, ಇಲ್ಲಿನ ಕಾನೂನು ಇವತ್ತು ಇಷ್ಟೊಂದು ಬಲಿಷ್ಠವಾಗಿದೆ ಅಂದ್ರೆ ಕಾರಣ ಮತ್ಯಾರು ಅಲ್ಲ, ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಂತಹ ಶ್ರೇಷ್ಠ ಸಂವಿಧಾನ. ಇನ್ನು ಭಾರತ ವಿಶ್ವದಲ್ಲಿ ಪ್ರಜ್ವಲಿಸ್ತಾ ಇದೆ ಅಂದ್ರೆ ಅದಕ್ಕೂ ಬಾಬಾ ಸಾಹೇಬರೇ ಕಾರಣ. ಆದ್ರೆ ಅವರ ಹೆಸರಲ್ಲಿ ರಾಜಕೀಯ ಮಾಡೋರಿಗೇನು ಕಮ್ಮಿ ಇಲ್ಲ. ಅದರಲ್ಲೂ ಮುಂದಿನ ಸಾಲಿನಲ್ಲಿ ನಿಂತಿರೋರು ಅಂದ್ರೆ ಕಾಂಗ್ರೆಸ್ ನಾಯಕರು. ಅಂಬೇಡ್ಕರ್ ಅವರ ಆದರ್ಶಗಳನ್ನ ಎತ್ತಿ ಹಿಡಿಯುವುದಾಗಿ ಹೇಳಿಕೊಳ್ಳುವ ಆ ಪಕ್ಷ ಅಂಬೇಡ್ಕರ್ ಅವರ ಜೀವಿತಾವಧಿಯಲ್ಲಿ ಅವರನ್ನು ಅವಮಾನಿಸಿದೆ. ಅವರ ನಿರ್ಧಾರಗಳನ್ನ ವಿರೋಧಿಸಿರುವ ಹಾಗೂ ಅಗೌರವ ತೋರಿಸಿರುವ ದೀರ್ಘ ಇತಿಹಾಸವನ್ನ ಹೊಂದಿದೆ. ಆದ್ರೀಗ ರಾಜಕೀಯ ಉದ್ದೇಶಕ್ಕಾಗಿ ಅವರ ಹೆಸರನ್ನು ಬಳಸಿಕೊಳ್ತಿದೆ. ಭಾರತ ಸಾರ್ವಭೌಮ, ಜಾತ್ಯತೀತ, ಸಮಾಜವಾದಿ ಮತ್ತು ಪ್ರಜಾಸತ್ತಾತ್ಮಕ ಗಣತಂತ್ರ ದೇಶ. ಇದಕ್ಕೆ ಕಾರಣ ನಮ್ಮ ಸಂವಿಧಾನ. ಇಲ್ಲಿರುವ ಪ್ರತಿಯೊಬ್ಬ ಪ್ರಜೆಗೂ ಸಮಾನತೆ, ನ್ಯಾಯ ಮತ್ತು ಸ್ವಾತಂತ್ರ್ಯ ಒದಗಿಸಲಾಗಿದೆ. ನಮ್ಮ ಸಂವಿಧಾನವನ್ನು ವಿಶ್ವದ ಶ್ರೇಷ್ಠ ಸಂವಿಧಾನಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ. ಇಂಥ ಮಹತ್ವವಾದ ಸಂವಿಧಾನವನ್ನ ನೀಡಿದವರು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ಇವರಲ್ಲದೆ ಮತ್ಯಾರಾದ್ರೂ ಸಂವಿಧಾನ ಬರೆಯಲು ಕುಳಿತಿದ್ರೆ ಅದರಲ್ಲಿ ಯಾವ ನ್ಯೂನ್ಯತೆಗಳು ಕಂಡು ಬರ್ತಿದ್ವೋ ಏನೋ. ಆದ್ರೆ ಅಂಥ ಯಾವುದಕ್ಕೂ ಆಸ್ಪದ ನೀಡದೆ ಒಂದು ಗಟ್ಟಿಯಾದ ಸಂವಿಧಾನವನ್ನ ಅಂಬೇಡ್ಕರ್ ಅವರು ನಮಗೆ ನೀಡಿ ಹೋಗಿದ್ದಾರೆ. ಇವರನ್ನ ನಾವು ಎಷ್ಟೇ ಗೌರವಿಸಿದ್ರೂ ಅದು ಕಡಿಮೆ. ಆದ್ರೆ ಇಂಥ ಮಹನೀಯರನ್ನ ಕಾಂಗ್ರೆಸ್ ಮಾಡಿದ್ದೇನು? ಹೆಜ್ಜೆ ಹೆಜ್ಜೆಗೂ ಅಪಮಾನ, ದ್ವೇಷ. ಅವರು ಬದುಕಿದ್ದಾಗ್ಲೂ ಮಾಡಿದ್ದು ಇದನ್ನೇ, ಅವರು ನಿಧನರಾದಾಗ್ಲೂ ಇದನ್ನೇ ಮಾಡಿ ತಮ್ಮ ಸಣ್ಣತನವನ್ನ ತೋರಿಸಿಬಿಟ್ರು. ವೋಟ್ ಬ್ಯಾಂಕ್ ಆಗಿ ಬಾಬಾ ಸಾಹೇಬರ ಹೆಸರೇಳೋ ಇವರಿಗೆ ಈ ವಿಚಾರದಲ್ಲಿ ನಿಜಕ್ಕೂ ನೈತಿಕತೆ ಅನ್ನೋದು ಇದೆಯಾ ಅಂತ ಕೇಳಲೇಬೇಕಾಗತ್ತೆ. ಅಂಬೇಡ್ಕರ್ ಅವರ ನಾಯಕತ್ವವನ್ನ ಕಾಂಗ್ರೆಸ್ ಯಾವತ್ತಿಗೂ ಒಪ್ಪಿಕೊಳ್ಳಲಿಲ್ಲ ಹಾಗೂ ಗೌರವಿಸಲೂ ಇಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರ ದೃಷ್ಟಿಕೋನವನ್ನ ಅಳವಡಿಸಿಕೊಳ್ಳುವ ಬದಲು ಕಾಂಗ್ರೆಸ್ ನಿರಂತರವಾಗಿ ದುರ್ಬಲಗೊಳಿಸಿದೆ ಅಂತಾನೆ ಹೇಳ್ಬೋದು. ಇದಕ್ಕೆ ಹಲವಾರು ಉದಾಹರಣೆಗಳನ್ನ ನಾವು ನೋಡ್ತಾ ಹೋಗ್ಬೋದು. ಈ ನಿರ್ಲಕ್ಷ್ಯ ಇದೆಯಲ್ಲ, ಇದು ಕೇವಲ ಸಿದ್ಧಾಂತಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಮಾತ್ರವೂ ಅಲ್ಲ. ಈ ಅಪಮಾನವನ್ನ ಅಂಬೇಡ್ಕರ್ ಅವರಿಗೆ ಜೀವನದುದ್ದಕ್ಕೂ ಉದ್ದೇಶಪೂರ್ವಕವಾಗಿ ಮಾಡಲಾಗಿದೆ. ರಾಜಕೀಯ ಹಿನ್ನಡೆ ಹಾಗೂ ವೈಯಕ್ತಿಕ ತಿರಸ್ಕಾರಗಳನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಕಾಂಗ್ರೆಸ್ ನಾಯಕರಿಂದ ಎದುರಿಸಬೇಕಾಯಿತು. ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನ ದತ್ತು ಪಡೆದವರಂತೆ ಕಾಂಗ್ರೆಸ್ನವರು ಮಾತನಾಡ್ತಾರೆ. ಅಂಬೇಡ್ಕರ್ ಅವರ ಪರಂಪರೆಯನ್ನು ನಾವು ರಕ್ಷಣೆ ಮಾಡ್ತಾ ಇದ್ದೀವಿ ಅಂತಾನೂ ಹೇಳ್ತಾರೆ. ಆದ್ರೆ ಇದೇ ಕಾಂಗ್ರೆಸ್ ನಿರಂತರವಾಗಿ ಅವರನ್ನ ವಿರೋಧಿಸಿಕೊಂಡೇ ಬಂದಿದೆ. ಈಗ ಅವರ ಪ್ರತಿಷ್ಠೆಯನ್ನ ಎತ್ತಿ ಹಿಡಿಯುತ್ತೇವೆ ಅಂತ ಹೇಳ್ತಾ ಇರೋ ಇದೇ ಕಾಂಗ್ರೆಸ್ ಪಕ್ಷ ಹಿಂದೆ ಅವರನ್ನು ಅಧಿಕಾರದಿಂದ ದೂರವಿಡಲು ಮತ್ತು ಅವರ ಧ್ವನಿಯನ್ನ ಕ್ಷೀಣಿಸುವಂತೆ ಮಾಡಲು ಸಾಧ್ಯವಿರುವ ಎಲ್ಲಾ ಕೆಲಸಗಳನ್ನು ಮಾಡಿದೆ. ಈ ಒಂದು ಸಂಘರ್ಷ ಶುರುವಾಗಿದ್ದು 1930ರಲ್ಲಿ. ಆಗ ಅಂಬೇಡ್ಕರ್ ಅವರು ದಲಿತರ ಪರವಾಗಿ ಮಾತನಾಡಲು ಲಂಡನ್ನಲ್ಲಿ ನಡೆದ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದ್ರು. ಆದ್ರೆ ಕಾಂಗ್ರೆಸ್ ಮಾಡಿದ್ದಾದ್ರೂ ಏನು? ಕಾಂಗ್ರೆಸ್ ಈ ದುಂಡು ಮೇಜಿನ ಸಭೆಯನ್ನ ಬಹಿಷ್ಕಾರ ಮಾಡಿತು. ಅಷ್ಟೇ ಅಲ್ಲ, ನ್ಯಾಯಯುತ ಪ್ರಾತಿನಿಧ್ಯವನ್ನ ಖಚಿತಪಡಿಸಿಕೊಳ್ಳಲು ದಲಿತರಿಗೆ ಪ್ರತ್ಯೇಕ ಮತದಾನದ ಅವಕಾಶ ನೀಡಬೇಕು ಅಂತ ಅಂಬೇಡ್ಕರ್ ನಿಂತಾಗ ಇದೇ ಗಾಂಧೀಜಿ ಇದೆಲ್ಲ ಸಲ್ಲದ್ದು ಅಂತ ಉಪವಾಸ ಕೂತ್ರು. ಗಾಂಧೀಜಿಯ ಆ ಉಪವಾಸದ ತಾಳಕ್ಕೆ ಕಾಂಗ್ರೆಸ್ ಗೆಜ್ಜೆ ಕಟ್ಕೊಂಡು ಕುಣಿದಾಡಿದ್ದು ಇದೇ ಕಾಂಗ್ರೆಸ್ ಪಕ್ಷದ ಅವತ್ತಿನ ನಾಯಕರು. ಇವತ್ತು ಕಾಂಗ್ರೆಸ್ ನಾಯಕರು ತಾವು ಸಂವಿಧಾನ ರಕ್ಷಕರು ಅಂತ ಹೇಳ್ತಾರೆ. ಆದ್ರೆ ತಮಾಷೆ ಅಂದ್ರೆ ಇದೇ ಕಾಂಗ್ರೆಸ್ ನಾಯಕರು ಅವತ್ತು ಬಾಬಾ ಸಾಹೇಬರನ್ನ ಸಂವಿಧಾನ ಸಭೆಗೆ ಪ್ರವೇಶವನ್ನ ಕಾಂಗ್ರೆಸ್ ತಡೆದಿದ್ರು. ಆಗ ಬಂಗಾಳ ಮತ್ತು ಮುಸ್ಲಿಂ ಲೀಗ್ ಬೆಂಬಲದಿಂದಾಗಿ ಅವರು ಸಂವಿಧಾನ ಸಭೆಗೆ ಪ್ರವೇಶ ಮಾಡಿದ್ರು. ಹೀಗಿರುವಾಗ ಇವರು ಅದ್ಹೇಗೆ ಸಂವಿಧಾನದ ರಕ್ಷಕರಾಗ್ತಾರೆ ಹೇಳಿ? ಇನ್ನು ದೇಶದ ಮೊದಲ ಕಾನೂನು ಸಚಿವರಾಗಿ ಅಂಬೇಡ್ಕರ್ ಹಿಂದೂ ಕೋಡ್ ಬಿಲ್ ನಂತಹ ಸುಧಾರಣೆಗಳನ್ನ ತರಲು ಪ್ರಯತ್ನಿಸಿದ್ರು. ಅದು ಮಹಿಳೆಯರ ಹಕ್ಕುಗಳನ್ನ ಸುಧಾರಿಸುತ್ತಿತ್ತು. ಆದ್ರೆ ಕಾಂಗ್ರೆಸ್ ಅದನ್ನ ಬೆಂಬಲಿಸಲು ನಿರಾಕರಣೆ ಮಾಡಿ ಕಡೆಗಣನೆಗೆ ಒಳಗಾದ ಡಾಕ್ಟರ್ BR ಅಂಬೇಡ್ಕರ್ ಅವರು 1951ರಲ್ಲಿ ರಾಜೀನಾಮೆ ನೀಡಿ ಹೊರಬಂದ್ರು. ಕಾಂಗ್ರೆಸ್ನವರು ಇಲ್ಲೂ ಒಂದು ಆಟ ಆಡಿದ್ದಾರೆ.
ಅದೇನು ಅಂದ್ರೆ ನೆಹರು ಅವರ ಸರ್ಕಾರದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ರಾಜೀನಾಮೆ ಕೊಟ್ಟು ಹೊರಬಂದ್ರು. ಇದಾದ ನಂತರ ಒಂದು ಪತ್ರ ಬರೀತಾರೆ. ಅದರಲ್ಲಿ ಕಾಂಗ್ರೆಸ್ ತಮ್ಮನ್ನ ಹೇಗೆ ನಡೆಸಿಕೊಂಡಿದೆ, ಚುನಾವಣೆಯಲ್ಲಿ ಹೇಗೆ ಸೋಲಿಸಿತ್ತು ಮತ್ತು ದಲಿತರಿಗೆ, ಒಬಿಸಿಯವರಿಗೆ ಮೀಸಲಾತಿ ಕಲ್ಪಿಸುವಲ್ಲಿ ಅದೆಷ್ಟು ವಿರೋಧ ವ್ಯಕ್ತಪಡಿಸಿತು ಅನ್ನೋ ವಿಚಾರಗಳನ್ನ ಆ ಪತ್ರದಲ್ಲಿ ಉಲ್ಲೇಖ ಮಾಡ್ತಾರೆ. ವಿಪರ್ಯಾಸ ಅಂದ್ರೆ ಈ ಪತ್ರವನ್ನ ಇತಿಹಾಸದಲ್ಲಿ ಎಲ್ಲೂ ಲಭ್ಯವಿಲ್ಲಂತೆ ಮಾಡಿದೆ ಕಾಂಗ್ರೆಸ್. ಇದೇ ಕಾರಣಕ್ಕೆ ಆ ಪತ್ರದಲ್ಲಿನ ಅಂಶ ಹೊರ ಜಗತ್ತಿಗೆ ಗೊತ್ತಾಗಿ ಬಿಟ್ರೆ ತಾವು ಬೆತ್ತಲಾಗಿ ಬಿಡ್ತೀವನ್ನೋ ಭಯದಲ್ಲಿ ಈ ಕೆಲಸ ಮಾಡಿದೆ. ಈ ವೇಳೆ ಮತ್ತೊಂದು ಘಟನೆ ನಡೆಯುತ್ತೆ. ಅಂಬೇಡ್ಕರ್ ಮಂತ್ರಿಮಂಡಲ ತೊರೆದಾಗ ಅನೇಕರು ಖುಷಿಯಿಂದ ಹಿಗ್ಗಿ ಹೋಗ್ತಾರೆ. ಆದ್ರೆ ಬಿಸಿ ರಾಯ್ ಅವರು ಆತಂಕ ವ್ಯಕ್ತಪಡಿಸ್ತಾರೆ. ಇದು ಕೇವಲ ಮಂತ್ರಿಮಂಡಲಕ್ಕೆ ಮಾತ್ರವಲ್ಲ, ಇಡೀ ದೇಶಕ್ಕೆ ನಷ್ಟ ಅಂತ ಹೇಳ್ತಾರೆ. ಈ ಒಂದು ಪತ್ರವನ್ನು ನೆಹರುಗೆ ಬರೀತಾರೆ. ಅದರಲ್ಲಿ ಅಂಬೇಡ್ಕರ್ ಹಾಗೂ ರಾಜಾಜಿ ಅವರು ಮಂತ್ರಿಮಂಡಲವನ್ನ ತೊರೆದರೆ ಏನಾಗಲಿದೆ ಕೇಳ್ತಾರೆ. ಅದಕ್ಕೆ ನೆಹರು, ರಾಜಾಜಿ ಸಂಪುಟ ತೊರೆದರೆ ನಷ್ಟ ಉಂಟಾಗಲಿದೆ, ಆದ್ರೆ ಅಂಬೇಡ್ಕರ್ ತೊರೆದರೆ ಮಂತ್ರಿಮಂಡಲ ಏನು ದುರ್ಬಲ ಆಗಲ್ಲ ಅಂತ ಬರೀತಾರೆ. ಇಂಥವರ ಸಾಲಿನಿಂದ ಬಂದವರು ಈಗ ಹೇಳೋದೇನು? ಇವರಿಗೆ ಅಂಬೇಡ್ಕರ್ ಅವರು ಬೇಕಾಗಿರೋದು ಕೇವಲ ಚುನಾವಣೆ ಸಮಯದಲ್ಲಿ ಮಾತ್ರ. ಹೀಗೆ ಅವತ್ತಿನಿಂದ ಇವತ್ತಿನವರೆಗೂ ಬಾಬಾ ಸಾಹೇಬರ ಹೆಸರನ್ನೇ ಬಂಡವಾಳ ಮಾಡಿಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ. ಜವಾಹರ್ಲಾಲ್ ನೆಹರು ಸ್ವತಃ ಅಂಬೇಡ್ಕರ್ ವಿರುದ್ಧ ಪ್ರಚಾರ ಮಾಡಿದ್ರು. ಅಂಬೇಡ್ಕರ್ ಅವರು 1952ರಲ್ಲಿ ಮತ್ತು 1954ರಲ್ಲಿ ಸೋತರು. ಇದನ್ನ ಕಾಂಗ್ರೆಸ್ ನಾಯಕರು ಮರೆತು ಬಾಬಾ ಸಾಹೇಬರಿಗೆ ಜೈಕಾರ ಹಾಕ್ತಾ ಇದ್ದಾರೆ. ಆದ್ರೆ ಇದನ್ನ ಇತಿಹಾಸ ಯಾವತ್ತಿಗೂ ಕ್ಷಮಿಸಲ್ಲ. ಇನ್ನು ಬಾಬಾ ಸಾಹೇಬರು ಸಂಸತ್ಗೆ ಬರಲೇಬಾರದು ಅನ್ನೋದು ಕಾಂಗ್ರೆಸ್ ನಾಯಕರ ಉದ್ದೇಶವಾಗಿತ್ತು. ಇದರಿಂದಲೇ ಅವರು ಅಂಬೇಡ್ಕರ್ ಅವರ ಆಪ್ತ ಸಹಾಯಕ ನಾರಾಯಣ್ ಸಧೋಬಾ ಅವರನ್ನ ಎತ್ತಿ ಕಟ್ಟಿ ಅವರ ವಿರುದ್ಧ ಚುನಾವಣೆಗೆ ನಿಲ್ಲಿಸಿದ್ರು. ಸಾಕ್ಷಾತ್ ನೆಹರು ಬಾಬಾ ಸಾಹೇಬರ ವಿರುದ್ಧ 2 ಬಾರಿ ಪ್ರಚಾರವನ್ನು ಮಾಡಿದ್ರು. ನೋಡಿ, ನಮ್ಮ ದೇಶಕ್ಕೆ ಸಂವಿಧಾನ ಕೊಟ್ಟವರು, ಅವರ ಕೊಟ್ಟ ಸಂವಿಧಾನದ ಅಡಿಯಲ್ಲಿ ನಾವು ಅಧಿಕಾರ ಮಾಡ್ತಾ ಇದ್ದೀವಿ ಅನ್ನೋ ಸಣ್ಣ ಕೃತಜ್ಞತೆಯೂ ಇಲ್ಲದೆ ಬಾಬಾ ಸಾಹೇಬರ ವಿರುದ್ಧವೇ ಪ್ರಚಾರ ಮಾಡ್ತಾರೆ, ಸೋಲಿಸಿಯೂ ಬಿಡ್ತಾರೆ. ಇನ್ನೂ ಒಂದು ವಿಚಾರ ಅಂದ್ರೆ, ಅಂಬೇಡ್ಕರ್ ಅವರನ್ನು ಚುನಾವಣೆಯಲ್ಲಿ ಸೋಲಿಸಿದ ಖುಷಿಗಾಗಿ ಲೇಡಿ ಎಡ್ವಿನಾ ಮೌಂಟ್ ಬ್ಯಾಟ್ಗೆ ಇದೇ ನೆಹರು ಒಂದು ಪತ್ರ ಬರ್ತಿದ್ರಂತೆ. ಅದರಲ್ಲಿ ಹಿಂದೂ ಕೋಮವಾದಿಗಳ ಜೊತೆ ಕೈ ಜೋಡಿಸಿದ್ದಕ್ಕೆ ಅಂಬೇಡ್ಕರ್ ಅವರನ್ನ ಸೋಲಿಸಲಾಯಿತು, ಈ ಸೋಲನ್ನ ಸಂಭ್ರಮಿಸಬೇಕು ಅಂತ ಬರ್ತಿದ್ರಂತೆ. ಇದಿಷ್ಟು ಅಂಬೇಡ್ಕರ್ ಅವರ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.